ಓಂ ನಮಃ ಶಿವಾಯ. ಸಮಸ್ತರಿಗೂ ನಮಸ್ಕಾರಗಳು. ಇಂದು ನಾವು ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ಪ್ರಭಾವಶಾಲಿ ರಾಶಿಗಳಲ್ಲಿ ಒಂದಾದ ಮಕರ ರಾಶಿಯವರ ಜೀವನದ ಕುರಿತು ಆಳವಾಗಿ ತಿಳಿಯೋಣ. ಮಕರ ರಾಶಿಯವರು ವಿಶೇಷವಾಗಿ ಮಾರ್ಚ್ 20, 21, 22 ಮತ್ತು 23ರ ಈ ನಿರ್ಣಾಯಕ ದಿನಗಳಲ್ಲಿ ಒಂದು ನಿರ್ದಿಷ್ಟ ಹೆಸರಿನ ಮಹಿಳೆಯ ಸಹವಾಸದಿಂದ ಅಥವಾ ಸಂಪರ್ಕದಿಂದ ದೂರವಿರುವುದು ಬಹಳ ಕ್ಷೇಮ. ಅಂತಹ ವ್ಯಕ್ತಿಗಳು ನಿಮ್ಮ ಪ್ರಗತಿಯ ಹಾದಿಯಲ್ಲಿ ಅಡ್ಡಿಯಾಗಬಹುದು ಮತ್ತು ನಿಮ್ಮ ಜೀವನದ ನೆಮ್ಮದಿಯನ್ನು ಸಂಪೂರ್ಣವಾಗಿ ಕೆಡಿಸುವ ಸಾಧ್ಯತೆಯಿದೆ. ಇದರರ್ಥ ಮಕರ ರಾಶಿಯವರಿಗೆ ಇವರು ಪ್ರಬಲ ವಿರೋಧಿಗಳಂತೆ ವರ್ತಿಸಬಹುದು ಮತ್ತು ನಿಮ್ಮ ಯಶಸ್ಸನ್ನು ಸಂಪೂರ್ಣವಾಗಿ ಕುಂಠಿತಗೊಳಿಸುವವರೆಗೂ ಅವರು ನಿಮ್ಮ ಬೆನ್ನ ಬಿಡುವುದಿಲ್ಲ ಎಂಬ ಎಚ್ಚರಿಕೆ ಇಲ್ಲಿದೆ. ಈಗ ನಿಮ್ಮ ಅಂತರಂಗದ ಕಣ್ಣುಗಳನ್ನು ತೆರೆದು ವಾಸ್ತವವನ್ನು ನೋಡಿ. ನಿಮ್ಮ ಕನಸಿನಲ್ಲೂ ನೀವು ಕಲ್ಪಿಸಿಕೊಳ್ಳದಂತಹ ಅದ್ಭುತ ಧನಾತ್ಮಕ ಬದಲಾವಣೆಗಳನ್ನು ನೀವು ಈ ಅವಧಿಯಲ್ಲಿ ಕಾಣಲಿದ್ದೀರಿ ಎಂಬುದರಲ್ಲಿ ಕಿಂಚಿತ್ತೂ ಸಂಶಯಬೇಡ. ಅದೃಷ್ಟದ ಬಾಗಿಲು ನಿಮಗಾಗಿ ಎಲ್ಲಾ ದಿಕ್ಕುಗಳಿಂದಲೂ ತೆರೆಯುತ್ತಿದೆ. ಮಕರ ರಾಶಿಯಲ್ಲಿ ಜನಿಸಿದವರು ತಮಗೆ ಒದಗಿ ಬರುವ ಈ ದೈವಿಕ ಅವಕಾಶಗಳನ್ನು ನಿರ್ಲಕ್ಷಿಸದೆ ಸರಿಯಾದ ಸಮಯಕ್ಕೆ ಬಿಡದೆ ಬಳಸಿಕೊಂಡರೆ ಮಾತ್ರ ತಮ್ಮ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಮತ್ತು ಏಳಿಗೆಯನ್ನು ಕಾಣಲು ಸಾಧ್ಯವಾಗುತ್ತದೆ. ಈ ರಾಶಿಯವರು ಮುಂಬರುವ ದಿನಗಳಲ್ಲಿ ಯಾವ ವಿಷಯಗಳಲ್ಲಿ ಮಹತ್ತರ ಬದಲಾವಣೆಗಳನ್ನು ಕಾಣಲಿದ್ದಾರೆ, ಮಕರ ರಾಶಿಯವರಿಗೆ ಅದೃಷ್ಟವು ಯಾವ ರೂಪದಲ್ಲಿ ಬರಲಿದೆ ಮತ್ತು ಈ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಲು ನೀವು ಅದನ್ನು ಹೇಗೆ ಬಳಸಬಹುದು ಎಂಬುದನ್ನು ಈ ವಿಶ್ಲೇಷಣೆಯಲ್ಲಿ ಅತ್ಯಂತ ವಿವರವಾಗಿ ಕಲಿಯೋಣ. ಅಷ್ಟೇ ಅಲ್ಲದೆ ಮಕರ ರಾಶಿಯವರ ದೊಡ್ಡ ಶತ್ರು ಯಾರು ಮತ್ತು ಅವರು ನಿಮ್ಮ ಬದುಕನ್ನು ಹೇಗೆ ನಾಶಪಡಿಸಬಹುದು ಎಂಬುದರ ಕುರಿತು ಹಾಗೂ ನೀವು ಅನುಸರಿಸಬೇಕಾದ ಪವಿತ್ರ ಜ್ಯೋತಿಷ್ಯ ಪರಿಹಾರಗಳ ಕುರಿತು ಈ ಮಾಹಿತಿಯಲ್ಲಿ ವಿವರವಾಗಿ ತಿಳಿಯೋಣ. ಹಾಗಾದರೆ ಈ ಸಂಪೂರ್ಣ ಮಾಹಿತಿಯನ್ನು ಎಲ್ಲಿಯೂ ಅರ್ಧಕ್ಕೆ ಬಿಡದೆ ಕೊನೆಯವರೆಗೂ ಅತ್ಯಂತ ಏಕಾಗ್ರತೆಯಿಂದ ಓದಿರಿ. ಆಗ ಮಾತ್ರ ನಾವು ಇಲ್ಲಿ ಹೇಳುತ್ತಿರುವ ಪ್ರತಿಯೊಂದು ವಿಚಾರವೂ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಮಕರ ರಾಶಿಯಲ್ಲಿ ಜನಿಸಿದವರ ರಾಶ್ಯಾಧಿಪತಿಯು ಚಂದ್ರನ ಪ್ರಭಾವಕ್ಕೆ ಒಳಗಾಗಿದ್ದರೆ ಅವರ ಮನಸ್ಸು ಅತ್ಯಂತ ಮೃದು ಮತ್ತು ಸೂಕ್ಷ್ಮವಾಗಿರುತ್ತದೆ. ಇವರು ಹೊರಗೆ ಎಷ್ಟು ಕೋಪಗಾರರಾಗಿ ಕಂಡರೂ ಅಂತರಂಗದಲ್ಲಿ ಅಷ್ಟೇ ಸಂವೇದನಾಶೀಲರು, ಮೃದು ಸ್ವಭಾವದವರು ಮತ್ತು ಶಾಂತ ಮನಸ್ಸಿನವರು. ತಮ್ಮ ವೈಯಕ್ತಿಕ ಕೌಶಲ್ಯಗಳನ್ನು ನಿರಂತರವಾಗಿ ಸುಧಾರಿಸಿಕೊಳ್ಳುವಲ್ಲಿ ಇವರು ಸದಾ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತಾರೆ. ಇವರಲ್ಲಿ ಒಂದು ಬಗೆಯ ವಿಶಿಷ್ಟವಾದ ಆಕರ್ಷಕ ವ್ಯಕ್ತಿತ್ವವಿರುತ್ತದೆ. ಮಕರ ರಾಶಿಯವರು ಜೀವನದ ಎತ್ತರದ ಶಿಖರವನ್ನು ಏರುವುದರಲ್ಲಿ ಅತ್ಯಂತ ನಿಪುಣರು. ಸಮಾಜವು ಇವರನ್ನು ಬುದ್ಧಿಜೀವಿಗಳು ಅಥವಾ ಜ್ಞಾನಿಗಳು ಎಂದೇ ಗುರುತಿಸುತ್ತದೆ. ಈ ರಾಶಿಚಕ್ರದ ಮಕರ ರಾಶಿಯವರು ತಮ್ಮ ಕಠಿಣ ಪರಿಶ್ರಮದಿಂದ ಜೀವನದಲ್ಲಿ ಅತ್ಯುನ್ನತ ಮತ್ತು ಗೌರವದ ಸ್ಥಾನಗಳನ್ನು ಅಲಂಕರಿಸುತ್ತಾರೆ. ಈ ರಾಶಿಚಕ್ರದಡಿಯಲ್ಲಿ ಜನಿಸಿದವರು ತಮ್ಮ ಪ್ರತಿಯೊಂದು ದಿನವನ್ನೂ ಅಥವಾ ಕೆಲಸವನ್ನೂ ಒಂದು ಆರೋಗ್ಯಕರ ಸ್ಪರ್ಧೆಯಾಗಿ ಸ್ವೀಕರಿಸಿ ಮುನ್ನುಗ್ಗುವ ಸ್ವಭಾವದವರು. ತಮ್ಮ ಗುರಿಗಳನ್ನು ಸಾಧಿಸುವತ್ತ ಇವರು ದೃಢವಾದ ಹೆಜ್ಜೆಗಳನ್ನು ಹಾಕುತ್ತಾರೆ ಮತ್ತು ಅಂತಿಮವಾಗಿ ಯಶಸ್ಸನ್ನು ಸಾಧಿಸುತ್ತಾರೆ. ಆದರೆ ಈ ರಾಶಿಚಕ್ರದವರು ತಮ್ಮ ಆಂತರಿಕ ಆಲೋಚನೆಗಳನ್ನು ಅಥವಾ ಯೋಜನೆಗಳನ್ನು ಅಷ್ಟು ಸುಲಭವಾಗಿ ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ. ಇವರಲ್ಲಿ ಒಂದು ಉತ್ತಮ ಸಾರ್ವಜನಿಕ ಆಕರ್ಷಣೆ ಇರುತ್ತದೆ. ಇವರು ಯಾವುದೇ ಕ್ಷೇತ್ರಕ್ಕೆ ಕಾಲಿಟ್ಟರೂ ಅದು ಪ್ರೀತಿಯ ವಿಷಯವಾಗಿರಲಿ ಅಥವಾ ಶಿಕ್ಷಣ, ವೃತ್ತಿಜೀವನ, ಉದ್ಯೋಗ ಅಥವಾ ದೊಡ್ಡ ವ್ಯವಹಾರವಿರಲಿ ಅಲ್ಲಿ ಶ್ರೇಷ್ಠತೆಯನ್ನು ಸಾಧಿಸುತ್ತಾರೆ. ಈ ರಾಶಿಚಕ್ರವು ಆರ್ಥಿಕ ಶಿಸ್ತನ್ನು ಅತೀವವಾಗಿ ಪ್ರೀತಿಸುತ್ತದೆ. ಇವರು ಹಣಕಾಸಿನ ವಿಚಾರದಲ್ಲಿ ಅತ್ಯಂತ ಜಾಗರೂಕರು ಮತ್ತು ಭವಿಷ್ಯಕ್ಕಾಗಿ ಹಣವನ್ನು ಉಳಿಸುವಲ್ಲಿ ನಿಪುಣರು. ಇದಲ್ಲದೆ ತಮ್ಮ ಪೋಷಕರಿಂದ ಅಥವಾ ಹಿರಿಯರಿಂದ ಬಂದ ಆಸ್ತಿಯನ್ನು ಕೂಡ ತಮ್ಮ ಬುದ್ಧಿವಂತಿಕೆಯಿಂದ ಮತ್ತಷ್ಟು ಅಭಿವೃದ್ಧಿಪಡಿಸುತ್ತಾರೆ. ಮಕರ ರಾಶಿಯವರು ಅಲ್ಪ ವಯಸ್ಸಿನಲ್ಲೇ ಅದೃಷ್ಟವಂತರಾಗಿ ಜೀವನದ ಸಕಲ ಸುಖ ಸಂತೋಷಗಳನ್ನು ಅನುಭವಿಸುವ ಯೋಗವನ್ನು ಹೊಂದಿರುತ್ತಾರೆ. ಇವರು ತಮ್ಮ ನಡವಳಿಕೆಯಿಂದ ಮುಂದಿನ ತಲೆಮಾರುಗಳಿಗೆ ಮಾದರಿಯಾಗಿ ವರ್ತಿಸುತ್ತಾರೆ. ಸಂಬಂಧಿಕರ ಜೊತೆಗಿನ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಇವರನ್ನು ಸ್ವಲ್ಪ ಕಾಲ ಕಾಡಬಹುದು. ಇವರು ಯಾವುದೇ ಕಠಿಣ ವಿಷಯದಲ್ಲೂ ರಾಜಿ ಮಾಡಿಕೊಳ್ಳದೆ ನಿರಂತರವಾಗಿ ಶ್ರಮಿಸುತ್ತಾರೆ. ಇವರ ಕುಟುಂಬದ ಹೆಣ್ಣು ಮಕ್ಕಳಿಗೆ ಪ್ರತಿಯೊಂದು ವಿಷಯದಲ್ಲೂ ಒಂದು ವಿಶೇಷವಾದ ಅದೃಷ್ಟವಿರುತ್ತದೆ. ಮಕರ ರಾಶಿಯವರು ತಾಂತ್ರಿಕ ಶಿಕ್ಷಣ ಮತ್ತು ಆಧುನಿಕ ಜ್ಞಾನದಲ್ಲಿ ಅತ್ಯಂತ ಶ್ರೇಷ್ಠರು. ಇತರರಿಗೆ ಮಾರ್ಗದರ್ಶನ ನೀಡುವ ದೈವಿಕ ಪ್ರತಿಭೆ ಇವರಲ್ಲಿದೆ. ಶನಿ ಮಹಾದಾಸೆಯು ಇವರಿಗೆ ರಾಜಯೋಗದಂತಹ ಫಲಗಳನ್ನು ನೀಡುತ್ತದೆ. ಈ ಹಂತದಲ್ಲಿ ಇವರ ಮಕ್ಕಳ ಭವಿಷ್ಯವೂ ಕೂಡ ಉಜ್ವಲವಾಗಿರುತ್ತದೆ. ಬದುಕಿನ ಪಯಣದಲ್ಲಿ ಕೆಲವೊಮ್ಮೆ ಟೀಕೆಯ ರೂಪದಲ್ಲಿ ಸ್ವಲ್ಪ ಮಾನಸಿಕ ತೊಂದರೆ ಅನುಭವಿಸಬಹುದು. ತಮ್ಮ ವೈಯಕ್ತಿಕ ಸಾಮರ್ಥ್ಯವನ್ನು ಇವರು ಕಾಲಕಾಲಕ್ಕೆ ವೃದ್ಧಿಸಿಕೊಳ್ಳುತ್ತಲೇ ಇರುತ್ತಾರೆ. ಒಮ್ಮೆ ಒಂದು ನಿಗದಿತ ಮಟ್ಟವನ್ನು ತಲುಪಿದ ನಂತರ ಹಳೆಯ ಕಷ್ಟದ ವಿಧಾನಗಳು ಇವರ ಬಳಿ ಸುಳಿಯುವುದಿಲ್ಲ. ಮಕರ ರಾಶಿಯಲ್ಲಿ ಜನಿಸಿದವರ ಮತ್ತೊಂದು ವಿಶೇಷ ಗುಣವೆಂದರೆ ಅವರಲ್ಲಿರುವ ಪರೋಪಕಾರಿ ಮನೋಭಾವ. ಇತರರಿಗೆ ಒಳ್ಳೆಯದನ್ನು ಮಾಡುವ ಗುಣವೇ ಇವರನ್ನು ದೊಡ್ಡವರನ್ನಾಗಿ ಮಾಡುತ್ತದೆ. ಆದರೆ ಯಾರಾದರೂ ಇವರ ಈ ಮುಗ್ಧತೆಯನ್ನು ಲಾಭ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಇವರು ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆಯಿದೆ.
ತಮ್ಮ ಅತಿಯಾದ ದಯಾಗುಣದಿಂದಾಗಿ ಕೆಲವೊಮ್ಮೆ ಅವಮಾನಗಳನ್ನು ಎದುರಿಸಬೇಕಾದ ಪ್ರಸಂಗಗಳು ಬರಬಹುದು. ಈ ರಾಶಿಯವರು ತಾವು ಕಷ್ಟಪಟ್ಟು ಗಳಿಸಿದ ಹಣವನ್ನು ಕುಟುಂಬದ ಸುಖಕ್ಕಾಗಿ ಧಾರಾಳವಾಗಿ ಖರ್ಚು ಮಾಡುತ್ತಾರೆ. ಆದ್ದರಿಂದ ಇವರು ತಮ್ಮ ಗಳಿಕೆಯನ್ನು ರಿಯಲ್ ಎಸ್ಟೇಟ್ ಅಥವಾ ಸ್ಥಿರ ಆಸ್ತಿಯ ರೂಪದಲ್ಲಿ ಹೂಡಿಕೆ ಮಾಡಿದರೆ ಭವಿಷ್ಯದಲ್ಲಿ ಇವರಿಗೆ ಹಣದ ಕೊರತೆ ಎಂದಿಗೂ ಕಾಡುವುದಿಲ್ಲ. ಆರ್ಥಿಕವಾಗಿ ಲಾಭದಾಯಕವಾದ ವೆಚ್ಚಗಳು ಇವರ ಪಾಲಿಗೆ ಇರುವುದರಿಂದ ಹಣವನ್ನು ಅನಗತ್ಯವಾಗಿ ವ್ಯರ್ಥ ಮಾಡಬೇಡಿ. ನಿಮ್ಮ ಬಳಿ ಹಣವಿದ್ದಾಗ ಅದನ್ನು ಭೂಮಿ ಅಥವಾ ಮನೆಯಾಗಿ ಪರಿವರ್ತಿಸುವುದು ಅತ್ಯಂತ ಜಾಣತನ. ಈ ರಾಶಿಚಕ್ರದವರು ಚಿಲ್ಲರೆ ವ್ಯವಹಾರಗಳಲ್ಲಿ ಮತ್ತು ವಾಣಿಜ್ಯ ಕ್ಷೇತ್ರಗಳಲ್ಲಿ ಅತ್ಯಂತ ಶ್ರೇಷ್ಠರು. ಇದರ ಜೊತೆಗೆ ವಿವಿಧ ತಾಂತ್ರಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರು ಅತ್ಯುನ್ನತ ಮಟ್ಟದ ಯಶಸ್ಸನ್ನು ಕಾಣುತ್ತಾರೆ. ಇವರ ವಿಶಾಲ ದೃಷ್ಟಿಕೋನ ಮತ್ತು ಸಾಂಪ್ರದಾಯಿಕ ವಿಚಾರಗಳಿಗೆ ಮಾರುಹೋಗುವ ಜನರ ದೊಡ್ಡ ಪಡೆಯೇ ಇವರನ್ನು ಇಷ್ಟಪಡುತ್ತದೆ. ಇವರ ಹೃದಯದಲ್ಲಿ ಒಮ್ಮೆ ಸ್ಥಾನ ಪಡೆದ ವ್ಯಕ್ತಿ ಎಂದಿಗೂ ಅಲ್ಲಿಂದ ನಾಶವಾಗುವುದಿಲ್ಲ. ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲು ಇವರು ಸದಾ ಪ್ರಯತ್ನಿಸುತ್ತಿದ್ದರೂ ಹಿರಿಯರ ಸಲಹೆ ಪಡೆಯುವುದು ಉತ್ತಮ. ತಮ್ಮ ಅಜ್ಜ-ಅಜ್ಜಿಯರ ಆಸ್ತಿಪಾಸ್ತಿಗಳನ್ನು ಕಾಪಾಡಿಕೊಳ್ಳಲು ಇವರು ಸದಾ ಶ್ರಮಿಸುತ್ತಾರೆ. ಸ್ನೇಹಿತರೊಡನೆ ಕಾಲ ಕಳೆಯುವುದು ಮತ್ತು ಪ್ರವಾಸ ಮಾಡುವುದು ಇವರಿಗೆ ಅತೀವ ಸಂತೋಷ ನೀಡುತ್ತದೆ. ಸ್ನೇಹಕ್ಕಾಗಿ ಇವರು ಯಾವುದೇ ಮೊತ್ತವನ್ನು ಖರ್ಚು ಮಾಡಲು ಸಿದ್ಧರಿರುತ್ತಾರೆ. ಸ್ನೇಹಿತರ ವಲಯದಲ್ಲಿ ಇವರನ್ನು ದೇವರಂತೆ ಕಾಣುವವರಿದ್ದಾರೆ. ಮಕರ ರಾಶಿಯವರಲ್ಲಿ ಹೆಚ್ಚಿನವರು ಪ್ರೇಮ ವಿವಾಹಕ್ಕೆ ಅತೀವ ಒಲವು ತೋರುತ್ತಾರೆ. ಪರಸ್ಪರ ಸಂಪೂರ್ಣವಾಗಿ ಅರ್ಥಮಾಡಿಕೊಂಡು ಜೀವನದಲ್ಲಿ ಮುಂದೆ ಸಾಗುತ್ತಾರೆ. ಜೀವನದ ಏರಿಳಿತಗಳನ್ನು ಇವರು ಬಹಳ ಜಾಣ್ಮೆಯಿಂದ ಪರಿಹರಿಸಿಕೊಳ್ಳುತ್ತಾರೆ. ಶೈಕ್ಷಣಿಕ ವಿಷಯಗಳಲ್ಲಿ ಇವರು ಅತೀವ ಆಸಕ್ತಿಯನ್ನು ಹೊಂದಿರುತ್ತಾರೆ. ತಾಂತ್ರಿಕ ಕ್ಷೇತ್ರಗಳಲ್ಲಿ ಇವರು ಪಡೆಯುವ ಅಭಿವೃದ್ಧಿ ಅಪಾರ. ತಮ್ಮ ಹೆತ್ತವರ ಕನಸುಗಳನ್ನು ನನಸು ಮಾಡುವಲ್ಲಿ ಇವರು ಯಶಸ್ವಿಯಾಗುತ್ತಾರೆ. ವಿಶೇಷವಾಗಿ ತಾಂತ್ರಿಕ ಹುದ್ದೆಗಳಲ್ಲಿ ಇವರು ಉನ್ನತ ಮಟ್ಟಕ್ಕೆ ಏರುತ್ತಾರೆ. ಮುಂಬರುವ ದಿನಗಳಲ್ಲಿ ಮಕರ ರಾಶಿಯವರಿಗೆ ಎಲ್ಲವೂ ಮಂಗಳಕರವಾಗಲಿದೆ ಎಂದು ನಾವು ಖಚಿತವಾಗಿ ಹೇಳಬಹುದು. ನೀವು ಇದುವರೆಗೆ ಏನನ್ನು ಮನಸ್ಸಿನಲ್ಲಿ ಹಂಬಲಿಸುತ್ತಿದ್ದಿರೋ ಅದು ಈಗ ನನಸಾಗುವ ಕಾಲ ಬಂದಿದೆ. ನಿಮ್ಮ ಎಲ್ಲಾ ಸಂಕಷ್ಟಗಳು ಕರಗಿ ನೀವು ಬಯಸಿದ ಸುಂದರ ಜೀವನ ನಿಮ್ಮದಾಗಲಿದೆ. ಆದರೆ ನೀವು ಮೊದಲು ಅಥವಾ ಭವಿಷ್ಯದಲ್ಲಿ ನಿಮ್ಮ ಜೀವನದಲ್ಲಿ ಎಸ್ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ಮಹಿಳೆಯರನ್ನು ಭೇಟಿಯಾದರೆ ಅವರ ಬಗ್ಗೆ ಅತೀವ ಜಾಗರೂಕತೆ ಇರಲಿ. ಅತಿಯಾದ ಸ್ನೇಹ ಅಥವಾ ವೈಯಕ್ತಿಕ ವಿಚಾರಗಳ ಹಂಚಿಕೆ ನಿಮಗೆ ಮುಳುವಾಗಬಹುದು. ಈ ಒಂದು ವಿಷಯದಲ್ಲಿ ನೀವು ಅತ್ಯಂತ ಎಚ್ಚರಿಕೆಯಿಂದ ಇರುವುದು ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದು. ಉಳಿದೆಲ್ಲ ವಿಚಾರಗಳಲ್ಲಿ ನಿಮಗೆ ಅದೃಷ್ಟವೂ ಕಾದಿದೆ ಎಂದು ಹೇಳಬಹುದು. ಸಮಾಜದಲ್ಲಿ ಎಲ್ಲರೂ ಒಳ್ಳೆಯವರಲ್ಲ. ಆದ್ದರಿಂದ ನಿಮ್ಮ ದೌರ್ಬಲ್ಯಗಳನ್ನು ಅಥವಾ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಅದು ಮಹಿಳೆಯಾಗಲಿ ಅಥವಾ ಪುರುಷನಾಗಲಿ ನಿಮ್ಮ ಮೇಲೆ ಕೆಟ್ಟ ಪ್ರಭಾವ ಬೀರದಂತೆ ನೋಡಿಕೊಳ್ಳಿ. ಅಂತಹ ವ್ಯಕ್ತಿಗಳಿಂದ ನಿಮಗೆ ಸಮಸ್ಯೆಗಳ ಅಪಾಯವಿರುತ್ತದೆ. ಅದು ಈಗ ಇಲ್ಲದಿದ್ದರೂ ಭವಿಷ್ಯದಲ್ಲಿ ಉಂಟಾಗಬಹುದು. ಆದ್ದರಿಂದ ಎಸ್ ಅಕ್ಷರದ ವ್ಯಕ್ತಿಗಳೊಂದಿಗೆ ಅತಿಯಾದ ಸ್ನೇಹ ಅಥವಾ ದ್ವೇಷ ಯಾವುದೂ ಬೇಡ. ಮಕರ ರಾಶಿಯವರು ಉನ್ನತ ಸ್ಥಾನಕ್ಕೇರಲು ಲಕ್ಷ್ಮೀ ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠ. ಪ್ರತಿ ಶುಕ್ರವಾರ ಕುಂಕುಮಾರ್ಚನೆ ಮಾಡುವುದು ನಿಮಗೆ ಶುಭ ತರುತ್ತದೆ. ಶನಿವಾರದಂದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ತುಪ್ಪದ ದೀಪ ಹಚ್ಚುವುದರಿಂದ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣುವಿರಿ. ಲಲಿತಾ ಸಹಸ್ರನಾಮದ ಪಠಣವು ನಿಮ್ಮ ಪಾಲಿಗೆ ಅತ್ಯುನ್ನತ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ಎಲ್ಲಾ ಅಂಶಗಳಲ್ಲಿಯೂ ಅದೃಷ್ಟವನ್ನು ತರುತ್ತದೆ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ. ಶುಕ್ರನ ಪ್ರಭಾವವಿರುವುದರಿಂದ ಶುಕ್ರವಾರವು ನಿಮಗೆ ಅದೃಷ್ಟದ ದಿನವಾಗಿರುತ್ತದೆ. ಈ ದಿನದಂದು ಪ್ರಾರಂಭಿಸಿದ ಯಾವುದೇ ಕೆಲಸವೂ ನಿಶ್ಚಿತವಾಗಿ ಯಶಸ್ಸು ನೀಡುತ್ತದೆ. ನೀಲಿ ಬಣ್ಣವು ನಿಮ್ಮ ರಾಶಿಗೆ ಅತೀವ ಭಾಗ್ಯವನ್ನು ತರುತ್ತದೆ. ಆದ್ದರಿಂದ ನಿಮ್ಮ ಜೇಬಿನಲ್ಲಿ ನೀಲಿ ಬಣ್ಣದ ವಸ್ತುವನ್ನು ಇಟ್ಟುಕೊಳ್ಳಿ. ಮಕರ ರಾಶಿಯವರು ಆಕರ್ಷಕ ಕಣ್ಣುಗಳನ್ನು ಮತ್ತು ದಟ್ಟವಾದ ಕೂದಲನ್ನು ಹೊಂದಿರುತ್ತಾರೆ. ಇವರಿಗೆ ವಿಚಿತ್ರ ಮತ್ತು ಅಪರೂಪದ ವಸ್ತುಗಳ ಬಗ್ಗೆ ಅತೀವ ಒಲವಿರುತ್ತದೆ. ಶ್ರಾವಣ ನಕ್ಷತ್ರದ ಮಹಿಳೆಯರು ಸ್ವಲ್ಪ ಬೇಗನೆ ಸಿಟ್ಟಿಗೆದ್ದರೂ ನ್ಯಾಯದ ಪರವಾಗಿ ನಿಲ್ಲುತ್ತಾರೆ. ತಪ್ಪು ಕಂಡಲ್ಲಿ ಎಂತಹವರನ್ನಾದರೂ ಪ್ರಶ್ನಿಸುವ ಧೈರ್ಯ ಇವರದ್ದು. ಬದುಕಿನ ಮಧ್ಯವಯಸ್ಸಿನವರೆಗೂ ಸ್ವಲ್ಪ ಕಷ್ಟಪಟ್ಟರೂ ನಂತರದ ದಿನಗಳಲ್ಲಿ ಅರಮನೆಯಂತಹ ಸುಖವನ್ನು ಅನುಭವಿಸುತ್ತಾರೆ. ಜಾತಕದಲ್ಲಿರುವ ನಕಾರಾತ್ಮಕ ಪ್ರಭಾವಗಳನ್ನು ಹೋಗಲಾಡಿಸಲು ಮತ್ತು ವಿವಿಧ ಸಮಸ್ಯೆಗಳನ್ನು ತೊಡೆದುಹಾಕಲು ಸೂಕ್ತ ಜ್ಯೋತಿಷ್ಯ ಪರಿಹಾರಗಳನ್ನು ಅನುಸರಿಸಿ ಯಶಸ್ಸನ್ನು ಪಡೆಯಿರಿ. ಈ 4 ದಿನಗಳ ಅವಧಿಯಲ್ಲಿ ನೀವು ಒಂದು ಅತ್ಯಂತ ದೊಡ್ಡ ಶುಭಸುದ್ದಿಯನ್ನು ಕೇಳಲಿದ್ದೀರಿ. ಒಬ್ಬ ದೈವಿಕ ಶಕ್ತಿ ಅಥವಾ ದೇವತೆಯ ಕೃಪೆ ನಿಮ್ಮ ಮೇಲಿರುತ್ತದೆ. ಆ ದೇವತೆಯು ರಾತ್ರಿಯ ಸಮಯದಲ್ಲಿ ನಿಮ್ಮ ಮನೆಗೆ ರಹಸ್ಯವಾಗಿ ಆಗಮಿಸಲಿದ್ದಾಳೆ. ಇಷ್ಟು ದಿನ ನಿಮ್ಮನ್ನು ಅನೇಕ ಅಪಾಯಗಳಿಂದ ಕಾಪಾಡಿದ್ದು ಇದೇ ದೈವಿಕ ಶಕ್ತಿ. ಆ ದೇವತೆ ಯಾರೆಂದು ತಿಳಿದರೆ ನೀವು ನಿಜವಾಗಿಯೂ ಆಶ್ಚರ್ಯಚಕಿತರಾಗುವಿರಿ. ಆದ್ದರಿಂದ ಮಕರ ರಾಶಿಯವರೇ, ಏಕಾಂತದಲ್ಲಿ ಕುಳಿತು ಈ ಮಾಹಿತಿಯನ್ನು ಗಮನಿಸಿ ಮತ್ತು ಓಂ ಶ್ರೀ ಮಾತ್ರೇ ನಮಃ ಎಂದು ಭಕ್ತಿಯಿಂದ ಕಾಮೆಂಟ್ ಮಾಡಿ. ಮಕರ ರಾಶಿಯವರಲ್ಲಿ ಅನೇಕ ಶ್ರೇಷ್ಠ ಗುಣಗಳಿವೆ. ಇವರು ಬುದ್ಧಿವಂತರು ಮತ್ತು ಅತೀವ ಧೈರ್ಯವಂತರು. ಯಾವುದೇ ಕೆಲಸ ಮಾಡುವ ಮೊದಲು ಚೆನ್ನಾಗಿ ಯೋಚಿಸಿ ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಡುತ್ತಾರೆ.
ಆತುರದ ನಿರ್ಧಾರಗಳಿಂದ ಇವರು ಸದಾ ದೂರ. ಅನುಭವಗಳ ಮೂಲಕವೇ ಇವರು ಜೀವನದ ಪಾಠ ಕಲಿತಿದ್ದಾರೆ. ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ಶ್ರಮಿಸುವ ಇವರ ಗುಣಕ್ಕೆ ಶನಿದೇವನ ಪೂರ್ಣ ಅನುಗ್ರಹವಿರುತ್ತದೆ. ಶನಿದೇವನು ನಿಮ್ಮ ರಾಶಿಯ ಅಧಿಪತಿಯಾಗಿರುವುದರಿಂದ ಅವನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತದೆ. ಈ ಕಾರಣದಿಂದಲೇ ನಿಮಗೆ ಅದೃಷ್ಟವೂ ಹೆಚ್ಚಾಗಿರುತ್ತದೆ. ಈಗ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಉತ್ತಮ ಲಾಭ ದೊರೆಯಲಿದೆ. ಯಾವುದೇ ಅಡೆತಡೆಗಳಿಲ್ಲದೆ ಹಣಕಾಸಿನ ಹರಿವು ಹೆಚ್ಚಾಗಲಿದೆ. ಮನೆಯಲ್ಲಿ ಹಣದ ಒಳಹರಿವು ಅಗಾಧವಾಗಿರುತ್ತದೆ. ಸಾಲದ ಬಾಧೆಯಿಂದ ಮುಕ್ತಿ ಪಡೆಯುವ ಕಾಲವಿದು. ನೀವು ಕೇಳುವ ಶುಭವಾರ್ತೆಯು ಕುಟುಂಬದ ಎಲ್ಲಾ ಸಮಸ್ಯೆಗಳನ್ನು ದೂರ ಮಾಡುತ್ತದೆ. ಆರ್ಥಿಕವಾಗಿ ಈ 4 ದಿನಗಳು ಅತ್ಯಂತ ಶುಭದಾಯಕವಾಗಿವೆ. ನಿಂತು ಹೋಗಿದ್ದ ಕೆಲಸಗಳು ಪೂರ್ಣಗೊಳ್ಳಲಿವೆ. ಜೀವನದ ದಿಕ್ಕೆ ಬದಲಾಗಲಿದೆ. ಮಕರ ರಾಶಿಯವರು ಪ್ರೀತಿಸುವಷ್ಟೇ ಕೋಪಗೊಳ್ಳುತ್ತಾರೆ. ಆದರೆ ಇವರ ಹೃದಯ ಬಹಳ ಸುಂದರವಾದದ್ದು. ಇವರು ಎಲ್ಲರೊಂದಿಗೆ ಪ್ರೀತಿಯಿಂದ ಸಂವಹನ ನಡೆಸುತ್ತಾರೆ ಮತ್ತು ಎಂದಿಗೂ ಅಸತ್ಯವನ್ನು ನುಡಿಯುವುದಿಲ್ಲ. ಪ್ರೀತಿಪಾತ್ರರಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಿರುತ್ತಾರೆ. ಇವರು ಯಾರನ್ನೂ ಮೋಸ ಮಾಡುವುದಿಲ್ಲ, ಬದಲಾಗಿ ಮೋಸ ಮಾಡುವವರಿಗೆ ತಕ್ಕ ಪಾಠ ಕಲಿಸುತ್ತಾರೆ. ಆದರೆ ಇವರು ಕಷ್ಟದಲ್ಲಿದ್ದಾಗ ಯಾರೂ ಇರಲಿಲ್ಲ ಎಂಬ ಕೊರಗು ಇವರನ್ನು ಕಾಡಬಹುದು. ಇವರು ನೀಡಿದ ಸಹಾಯವನ್ನು ಬೇರೆಯವರು ಮರೆತಿರಬಹುದು. ಆದರೆ ಈಗ ನಿಮಗೆ ಉತ್ತಮ ಭವಿಷ್ಯ ಕಾದಿದೆ. ಅದೃಷ್ಟವನ್ನು ತರುವ ದೇವತೆ ನಿಮ್ಮೊಂದಿಗಿದ್ದಾಳೆ. ನಿಮ್ಮ ದುಃಖಗಳು ದೂರವಾಗಿ ನಿರೀಕ್ಷಿತ ಹಣ ಮತ್ತು ಲಾಭ ನಿಮ್ಮದಾಗಲಿದೆ. ನಿಮ್ಮಲ್ಲಿರುವ ಸಾಲದ ಹೊರೆ ಇಳಿಯಲಿದೆ. ಮಾರ್ಚ್ 20 ರಿಂದ 23ರವರೆಗಿನ ಈ ಅವಧಿಯಲ್ಲಿ ನಿಮ್ಮ ಎಲ್ಲಾ ಯೋಜನೆಗಳು ಯಶಸ್ವಿಯಾಗಲಿವೆ. ಮಕರ ರಾಶಿಯ ನಕ್ಷತ್ರ ಪಾದಗಳ ಪ್ರಭಾವದಿಂದಾಗಿ ನಿಮ್ಮ ಕಠಿಣ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ. ಮಾರ್ಚ್ 20ರಂದು ಸಮಯವು ನಿಮಗೆ ಪೂರಕವಾಗಲಿದೆ. ಬದುಕಿನ ಎಲ್ಲಾ ಜಟಿಲ ಸಮಸ್ಯೆಗಳು ಕಣ್ಮರೆಯಾಗಲಿವೆ. ಮಾನಸಿಕ ಶಾಂತಿ ಲಭಿಸಲಿದೆ. ನಿಮ್ಮ ಜೀವನವು ನೀವು ಅಂದುಕೊಂಡಂತೆಯೇ ಸಾಗಲಿದೆ. ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಗುರಿಗಳನ್ನು ತಲುಪಲಿದ್ದಾರೆ. ಉದ್ಯಮಿಗಳಿಗೆ ವ್ಯಾಪಾರದಲ್ಲಿ ಸುವರ್ಣಾವಕಾಶಗಳು ಬರಲಿವೆ. ಹಣದ ಹರಿವು ಹೆಚ್ಚಾಗಲಿದೆ. ಉದ್ಯೋಗಿಗಳಿಗೆ ಬಡ್ತಿ ಮತ್ತು ಸಂಬಳ ಹೆಚ್ಚಳದ ಶುಭವಾರ್ತೆ ಸಿಗಲಿದೆ. ನಿರುದ್ಯೋಗಿಗಳಿಗೆ ಶೀಘ್ರವೇ ಉತ್ತಮ ಕೆಲಸ ದೊರೆಯಲಿದೆ. ಮಕರ ರಾಶಿಯವರು ಹಠವಾದಿಗಳಾದರೂ ನ್ಯಾಯದ ಪರವಾಗಿ ನಿಲ್ಲುವವರು. ಗೌರವ ಇಲ್ಲದ ಕಡೆ ಇವರು ಒಂದು ನಿಮಿಷವೂ ನಿಲ್ಲುವುದಿಲ್ಲ. ಒಳ್ಳೆಯವರಿಗೆ ಒಳ್ಳೆಯವರು, ಕೆಟ್ಟವರಿಗೆ ಪ್ರತಿರೋಧ ನೀಡುವವರು. ಸಮಾಜದ ಹಿತವನ್ನು ಬಯಸುವ ಇವರ ಜೊತೆಗೆ ಸಾಕ್ಷಾತ್ ದುರ್ಗಾ ಮಾತೆಯ ಆಶೀರ್ವಾದವಿರುತ್ತದೆ. ಮಾರ್ಚ್ 20 ರಿಂದ ದುರ್ಗಾದೇವಿಯ ದಿವ್ಯ ದೃಷ್ಟಿ ನಿಮ್ಮ ಮೇಲಿರುತ್ತದೆ. ಬುಧವಾರದಂದು ಮನೆಯನ್ನು ಶುಚಿಗೊಳಿಸಿ ದೇವಿಯನ್ನು ಪ್ರಾರ್ಥಿಸಿ. ಪೂಜೆಯಲ್ಲಿ ಅಕ್ಕಿ ಹಿಟ್ಟಿನ ದೀಪಗಳನ್ನು ಹಚ್ಚುವುದು ನಿಮಗೆ ವಿಶೇಷ ಶಕ್ತಿಯನ್ನು ನೀಡುತ್ತದೆ. ದೇವಿಯ ಅನುಗ್ರಹದಿಂದ ನಿಮ್ಮ ಬಾಳು ಬಂಗಾರವಾಗಲಿದೆ. ಮುಟ್ಟಿದ್ದೆಲ್ಲ ಚಿನ್ನವಾಗುವ ಕಾಲವಿದು. ಮಕರ ರಾಶಿಯವರ ಎಲ್ಲಾ ಆಸೆಗಳು ಈ 4 ದಿನಗಳಲ್ಲಿ ಈಡೇರುತ್ತವೆ. ಮನೆಯಲ್ಲಿ ಅಷ್ಟಲಕ್ಷ್ಮಿಯರ ಆಶೀರ್ವಾದವಿರುತ್ತದೆ. ಆರ್ಥಿಕ ಲಾಭವು ಅಪಾರವಾಗಿರುತ್ತದೆ. ಮನೆಯಲ್ಲಿ ಹಣ ಹೆಚ್ಚಾಗುತ್ತದೆ. ಹಣದ ಕೊರತೆ ಇರುವುದಿಲ್ಲ. ಆರೋಗ್ಯ ಸಮಸ್ಯೆಗಳು ದೂರವಾಗಿ ನೆಮ್ಮದಿ ನೆಲೆಸಲಿದೆ. ಕುಟುಂಬದ ಸದಸ್ಯರೆಲ್ಲರೂ ಸಂತೋಷದಿಂದ ಇರುತ್ತಾರೆ. ಈ ಮಹಾನ್ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಮಾರ್ಚ್ 20 ರಿಂದ ದುರ್ಗಾದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ಹೇರಳವಾಗಿರುತ್ತದೆ. ದೇವಿಯ ಆಶೀರ್ವಾದವಿದ್ದರೆ ನಿಮಗೆ ಬರುವ ಅದೃಷ್ಟವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ. ಇಂದಿನಿಂದ ನಿಮಗೆ ಶುಭ ದಿನಗಳು ಪ್ರಾರಂಭವಾಗಲಿವೆ. ನೀವು ಅನುಭವಿಸಿದ ಕಷ್ಟಗಳಿಗೆ ಪ್ರತಿಫಲ ಸಿಗಲಿದೆ. ಆ ದೇವಿಯು ಸದಾ ನಿಮ್ಮೊಂದಿಗಿರುತ್ತಾಳೆ. ಈ ಬುಧವಾರದಂದು ಮನೆಯ ಹೊಸ್ತಿಲಿಗೆ ನಿಂಬೆಹಣ್ಣನ್ನು ಕಟ್ಟುವುದು ನಿಮ್ಮ ಮನೆಯ ಮೇಲಿರುವ ನಕಾರಾತ್ಮಕ ಶಕ್ತಿಯನ್ನು ಮತ್ತು ಬಡತನವನ್ನು ನಿವಾರಿಸುತ್ತದೆ. ಸಂಪತ್ತು 4 ದಿಕ್ಕುಗಳಿಂದ ಹರಿದು ಬರಲಿದೆ. ಈ 2 ದಿನಗಳ ನಂತರ ಹೂವಿನ ಗಿಡಗಳ ಬಳಿ ನಿಂಬೆಹಣ್ಣನ್ನು ಇಡಿ. ಮಕರ ರಾಶಿಯವರಿಗೆ ಶೀಘ್ರವೇ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಒಳ್ಳೆಯ ಮಕ್ಕಳ ಭಾಗ್ಯವೂ ಲಭಿಸಲಿದೆ. ಮೂಕ ಪ್ರಾಣಿಗಳಿಗೆ ಆಹಾರ ನೀಡುವುದು ನಿಮ್ಮ ದೋಷಗಳನ್ನು ಕಳೆದು ಪುಣ್ಯವನ್ನು ತರುತ್ತದೆ. ಬಾಕಿಯಿರುವ ಹಣ ಕೈಸೇರಲಿದೆ. ಬದುಕಿನ ಹಾದಿಯ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಮುಂಬರುವ ದಿನಗಳಲ್ಲಿ ಆರ್ಥಿಕ ಲಾಭವೂ ಇರುತ್ತದೆ. ಆದ್ದರಿಂದ ಇಂತಹ ದೊಡ್ಡ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಸುತ್ತಮುತ್ತಲಿನ ಜನರೊಂದಿಗೆ ಜಾಗರೂಕರಾಗಿರಿ ಮತ್ತು ಅನಗತ್ಯ ಜಗಳಗಳಿಗೆ ಹೋಗಬೇಡಿ. ನಿಮ್ಮ ಆದಾಯದ ರಹಸ್ಯಗಳನ್ನು ಯಾರ ಮುಂದೆಯೂ ಬಿಚ್ಚಿಡಬೇಡಿ, ಅದು ನಿಮಗೆ ತೊಂದರೆ ತರಬಹುದು. ನೆಮ್ಮದಿಯಿಂದ ಬದುಕಲು ಮೌನವಾಗಿರುವುದು ಒಮ್ಮೊಮ್ಮೆ ಶ್ರೇಷ್ಠ. ಎಲ್, ಎನ್, ಪಿ ಮತ್ತು ಎಸ್ ಅಕ್ಷರದ ವ್ಯಕ್ತಿಗಳಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳುವುದು ಕ್ಷೇಮ. ಹೊಸ ಕೆಲಸಗಳನ್ನು ಸೋಮವಾರ ಅಥವಾ ಶುಕ್ರವಾರ ಪ್ರಾರಂಭಿಸಿ. ಹಸಿರು ಬಟ್ಟೆಗಳನ್ನು ಈ 2 ದಿನ ಧರಿಸದಿರುವುದು ಒಳ್ಳೆಯದು. ಕಪ್ಪು, ನೀಲಿ, ಬಿಳಿ ಮತ್ತು ಗುಲಾಬಿ ನಿಮ್ಮ ಅದೃಷ್ಟದ ಬಣ್ಣಗಳು. ಅದೃಷ್ಟ ಸಂಖ್ಯೆಗಳು 3, 5 ಮತ್ತು 8. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ. ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮನ್ನು ಅನುಸರಿಸಿ. ಧನ್ಯವಾದಗಳು.